ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ. ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದ್ರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂತದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದ್ರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀವಿ ಎನ್ನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು.